ಇವತ್ತು ಬಳ್ಳಾರಿ ಕೋಟೆ ಮೇಲೆ ಬಾವುಟ ಆರಿಸಂತ ಕೆಲಸ ಎಲ್ಲ ನಮ್ಮ ನಾಯಕರು ಮಾಡ್ತಾರೆ. ಈ ಸಲ ಸರ್ ಈಗ ಕಳೆದ ಬಾರಿ ರೆಕ್ಟಿಫೈ ಮಾಡಿಕೊಂಡು ಈ ಬಾರಿಯಲ್ಲಿ ಬದಲಾವಣೆ ಆಗಿದೆ, ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ನಾನು ವಿಧಾನಸಭೆ ಚುನಾವಣೆಯಲ್ಲಿ ಸೋತೋಗಿದ್ದೆ. ಸೋತೋದ್ಮೇಲೆ ಕೂಡ ಪಾರ್ಟಿ ಅನೇಕ ವರ್ಷಗಳಿಂದ 35 ವರ್ಷಗಳಿಂದ ಇವತ್ತು ರಾಮ್ಲೋರು ಈ ರಾಜ್ಯದಲ್ಲಿ ಉದ್ದಗಲಿಕ್ಕೆ ಕೂಡ ಕೆಲಸ ಮಾಡಿದಾನ, ಪಕ್ಷ ಸಂಘಟನೆ ಮಾಡಿದಾನಂತ ಕಾರಣಕ್ಕೋಸ್ಕರವಾಗಿ ರಾಜಕಾರಣದಲ್ಲಿ ಎಲ್ಲ ಒಬ್ಬ ಮನುಷ್ಯ ಹೋರಾಟದಿಂದ ಹಿನ್ನೆಲೆ ಬಂದಂತ ಮನುಷ್ಯ ಕಳೆದು ಹೋಗಬಾರದು. ಕಳೆದು ಹೋದ್ರೆ ಎಲ್ಲ ಒಂದು ಕಡೆ ಕಷ್ಟ ಆಗುತ್ತೆ ಅನ್ನೋ ಕಾರಣದಿಂದ ಈ ಸಮುದಾಯಗಳಿಗೆ ಒಂದು ರೀತಿ ಎಲ್ಲೊಂದು ಕಡೆ ಕಂಟಕ ಆಗುತ್ತೆ, ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ಇವತ್ತು ಪುನಃ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ರಾಜಕೀಯವಾಗಿ ಪುನರ್ಜನ್ಮವನ್ನು ಈ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಜನರು ನನಗೆ ಒಂದು ರೀತಿ ಶಕ್ತಿಯಾಗಿ ನಿಂತಿದ್ದಾರೆ. ಇವತ್ತು ರಾಮ್ಲೋರ್ ಸೋಲ್ಬಾರ್ದಾಯ್ತು, ಇವತ್ತು ಸೋತಿದಾರನ್ನಂತ ಅನುಕಂಪ ಜಾಸ್ತಿ ಇದೆ. ಒಂದು ಕಡೆ ನರೇಂದ್ರ ಮೋದಿಜಿ ಅಲೆ ಕೂಡ ಜಾಸ್ತಿ ಇದೆ. ಹಂಗಾಗಿ ಇವತ್ತು ನರೇಂದ್ರ ಮೋದಿಜಿ, ಯಡಿಯೂರಪ್ಪನವರು, ನಾನು ಸೋತಿರುವಂತ ಅನುಕಂಪ ನಮ್ಮ ನಾಯಕರೆಲ್ಲರೂ ಕೂಡ ಸೇರ್ಕೊಂಡು ಜೆಡಿಎಸ್ ಬಿಜೆಪಿ ಮೈತ್ರಿ ಇದೆ. ನಮ್ಮ ಜನಾರ್ದನ್ ರೆಡ್ಡಿ ಅವರು ಕೂಡ ಇವತ್ತು ಪಕ್ಷ ವಿಲೀನವನ್ನು ಮಾಡಿದ್ರ. ಅವರು ಧರ್ಮಪತ್ನಿಯವರು ಅರ್ನಮ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಹಂಗೆ ಒಟ್ಟಾರೆಯಾಗಿ ನಾವು ಮೂವರು ಸೇರಿಕೊಂಡು ಇವತ್ತು ಎಲ್ಲಾ ಕಡೆ ಕೂಡ ಸಂಘಟನೆ ಮೂಲಕ ಈ ಗೆಲುವನ್ನು ಸಾಧಿಸಿಕೊಂಡಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ. ಸರ್, ಈ ಸಲ ರಾಮುಲು ಅವ್ರನ್ನ ಖಂಡಿತವಾಗ್ಲೂ ಮನೆಗೆ ಕಳಿಸ್ತೀವಿ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಭೀಮಾ ನಾಯಕ್ ಅವರು ಜನಾರ್ದನ್ ರೆಡ್ಡಿ ಅವರೇ ಶ್ರೀರಾಮುಲನ್ನ ಸೋಲಿಸ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅವರು ನಾಳೆ ಮೇ 7ನೇ ತಾರೀಕಿನ ನಂತರ ರಾಮ್ಲೋರ್ನ ಅವ್ರ ಮನೆಗೆ ಕಳಿಸ್ತಾರ, ಇಲ್ಲಿಂದ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅವ್ರನ್ನ ಮನೆಗೆ ಕಳಿಸ್ತಾರ ಅನ್ನೋದು ನೋಡಬೇಕಾಗಿದೆ. ಯಾಕಂದ್ರೆ ದೇಶದಲ್ಲಿ ಇವತ್ತು ಎಲ್ಲರೂ ಕೂಡ ಕಾಂಗ್ರೆಸ್ ನಾಯಕರನ್ನ ಅವರ ಮೈತ್ರಿಯನ್ನ ಇವತ್ತು ಇಂಡಿಯನ್ ಒಕ್ಕೂಟನ್ನ ಮನೆಗೆ ಕಳಿಸ್ಬಿಟ್ಟಿದ್ದಾರೆ. ಇವತ್ತು ಅವರಿಗೆ ಸಮರ್ಥವಾದಂತ ಒಬ್ಬ ಪ್ರಧಾನಮಂತ್ರಿಗಳ ಅಭ್ಯರ್ಥಿ ಇಲ್ಲ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರ ಜೊತೆಲಿದ್ದಂತ ಯಾರ್ಯಾರು ಇದ್ರು ಒಕ್ಕೂಟದಲ್ಲಿದ್ದಾರೆ ಎಲ್ಲರೂ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ. ಏಕಾಂಗಿಯಾಗಿ ಇವತ್ತು ಅವರು ಎಲ್ಲಾ ರೀತಿಯಲ್ಲಿ ಕೂಡ ಒಂದು ರೀತಿ ಅವರು ಅಸ್ತಿತ್ವವನ್ನು ಹುಡುಕುವಂತ ಕೆಲಸ ಕೂಡ ಆಗ್ತಾ ಇದೆ. ಇವತ್ತು ನರೇಂದ್ರ ಮೋದಿಜಿ 140 ಕೋಟಿ ಜನರು ಇವತ್ತು ಮೋದಿಜಿಯವ್ರನ್ನ ಆಯ್ಕೆ ಮಾಡ್ಕೋಬೇಕು, 2 ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ, 3ನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಮಾಡ್ಬೇಕಂದೇಳಿ ಒಂದ್ ಕಡೆ ಮಾಡ್ತಿದ್ರ. ಇವತ್ತು ಜನಾರ್ದನ್ ರೆಡ್ಡಿ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದಾಗಿರೋ ಕಾರಣ, ಶಕ್ತಿ ಜಾಸ್ತಿ ಆಗಿರೋ ಕಾರಣ ಅವ್ರಿಗೆ ಎಲ್ಲೋ ಒಂದು ಕಡೆ ಅಸಮಾಧಾನ. ಅವ್ರೇನಂತಕೊಂಡಿದ್ರು ಎಲ್ಲರೂ ಕೂಡ ಹೊಡೆದೋದ್ರೆ ನಾವು ಗೆಲಿತೀವಿ ಅನ್ನಂತ ಅವ್ರಿಗೆ ಒಂದ್ ರೀತಿ ಆತ್ಮಸ್ಥೈರ್ಯ ಇತ್ತು. ಇವತ್ತು ನಾವೆಲ್ಲರೂ ಕೂಡ ಒಂದಾಗಿರೋ ಕಾರಣ ಅವ್ರಿಗೆ ಭಯ ಪ್ರಾರಂಭ ಆಗಿದೆ. ಹಂಗೆ ಭಯ ಪ್ರಾರಂಭ ಆದಂತ ಟೈಮ್ ಮನುಷ್ಯ ಸ್ಥಿತಿಮತಿ ಇಲ್ಲಾರ್ದಂತ ಮಾತಾಡಂತ ಕೆಲಸ ಮಾಡ್ತಾರೆ. ಖಂಡಿತವಾಗಿ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ, ನಮ್ಮ ಜನರು ಕೂಡ ಒಂದಾಗಿದ್ದಾರೆ. ಹಂಗಾಗಿ ಗೆಲುವು ನಮ್ಮೆಲ್ಲರಿಗೆ ಅನುಕೂಲ ಆಗತ್ತ ಗೆಲುವಾಗುತ್ತೆ.